ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಬಂದುಬಿಟ್ಟು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಬಂದುಬಿಟ್ಟು ತಿಂಡಿಗೆ ದೋಸೆ ನಮ್ಮ ಮನೆಯಲ್ಲಿ. ಅದಾದಮೇಲೆ ನೆಕ್ಸ್ಟು ಅಡಿಕೆ ಗಿಡದ ಪೂಜೆ ಇರೋದ್ರಿಂದ ನಾವು ಹಿಂದಿನ ವಿಡಿಯೋ ಏನು ಹಾಕಿದ್ದೆ, ನಾವು ಸಿಟಿಗೆ ಹೋಗಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಈ ಥರ ಸ್ಯಾರಿ ತೊಗೊಂಬಂದಿದ್ದೀನಿ, ಕರಿಮಣಿ ಮಾಲೀಕ ಸ್ಯಾರಿ. ಅದಾದಮೇಲೆ ಒಂದು ಜೊತೆ ಗೆಜ್ಜೆ ಮಾಟಿಲು ತೊಗೊಂಬಂದಿದ್ದೀನಿ. ಇದೊಂದು ನನ್ನ ಬಹುದಿನಗಳ ಕನಸು ಅಂತಲೇ ಹೇಳ್ಬೋದು. ಇವತ್ತು ನಾನು ಚಿಕ್ಕ ವಯಸ್ಸಿನಿದ್ದಾಗಲಿದ್ದಾನು ಅಷ್ಟೇ ತುಂಬ ಆಸೆ ಈ ಥರ ನೋಡಿದರೆ ಎಷ್ಟು ಇಷ್ಟಪಡ್ತಾ ಇದ್ದೆ. ಈ ವರ್ಷ ನನ್ನ ಆಸೆ ನೆರವೇರಿದೆ. ಅದಾದ ನೋಡ್ತಾ ಇರ್ಬೋದು. ಊಟ ಎಲ್ಲ ಮುಗಿಸ್ಬಿಟ್ಟು ಅಡಿಕೆ ಗಿಡದಲ್ಲಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಇವತ್ತು ಕೂಡ ಹೋಗಬೇಕು ದುರ್ಗ. ಸ್ವಲ್ಪ ಪೂಜೆ ಐಟಮ್ಸು ಅವನ್ನೆಲ್ಲ ರೇಷನ್ನು ಇದನ್ನೆಲ್ಲ ತೊಗೊಂಡು ಬರಬೇಕು. ನಾನು ಬಂದು ಇದನ್ನೇನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ, ಇನ್ನು ಸೀರೆ ಎಲ್ಲ ಹಾಕಿದರೆ ಪೂಜೆ ಮಾಡೋರಿಗೆ ಒಂಥರ ಹುಲ್ಲು ಸೊಪ್ಪು ಎಲ್ಲ ಬೆಳೆದ್ಬಿಟ್ಟು ಶಾದ್ರೆ ಆಗಿಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟೇ ಇದಿತ್ತು. ನಮ್ಮ ಮನೆಯವ್ರು ಬಂದುಬಿಟ್ಟು ಕಳೆನಾಶಕ ಔಷಧಿ ಹೊಡೆದಿದ್ರು, ಆದರೂ ಕೂಡ ಹೋಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ದೊಡ್ಡದೆಲ್ಲ ಕಿತ್ತಾಕ್ಬಿಡೋಣ ಅಂತ ಕೇಳ್ತಾ ಇದ್ದೀನಿ. ಮತ್ತು ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ ಎಲ್ಲ ಇದೆಯಲ್ಲ, ಅದನ್ನು ಕೂಡ ಎತ್ತಾಕಬೇಕು. ನಮಗೆ ಗೊತ್ತಿಲ್ಲ, ಫಸ್ಟ್ನೇ ಮರಕ್ಕೇ ಏನು ಫಸ್ಟು ಒಂಬಳೆ ಬಿಟ್ಟಿತ್ತು ಆ ಮರಕ್ಕೆ ಪೂಜೆ ಮಾಡಬೇಕು ಅಥವಾ ನೆಕ್ಸ್ಟ್ ಬಿಟ್ಟಿರೋಂಥ ಮರಕ್ಕೆ ಪೂಜೆ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮಧುರ ಬಂದುಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ನೋಡ್ತಾ ಇರ್ಬೋದು, ಮೊಟ್ಟೆಗಳು ಎಲ್ಲ ಆರಿಸಿ ದುಂಡುಗೆ ಮಾಡಿದ್ದಾರೆ. ವಿನು ಮತ್ತು ವೇದಪಾಪು ವಿನು ಮತ್ತು ಮಧುರ ಇಬ್ಬರು ಎಲ್ಲ ಆರಿಸ್ಬಿಟ್ಟು ದುಂಡುಗೆ ಮಾಡಿದ್ದಾರೆ. ಇನ್ನು ಎಷ್ಟು ಗಿಡಗಳು ಇದ್ದಾವೆ ಅಂತ ನೋಡ್ಕೊಂಡು ಬರೋಕ್ಕೆ ಅಡ್ಡಾಡ್ತಾ ನೋಡ್ತಾ ಇದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವೇದಪಾಪುದು. ಅಮ್ಮ ಅಂತ ನನಗೆ ವಿಡಿಯೋ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇಲ್ಲ. ಅದಾದಮೇಲೆ ಕಾಳಿನ ಸೌಂಡ್ ಏನಪ್ಪ ಅಂತ ಹೇಳಿದ್ರೆ, ನಾವು ತೊಗರಿ ಕಾಳು ಸೋಸ್ತಾ ಇದ್ದೀವಿ, ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೇನೆ. ಅದಾದಮೇಲೆ ನೋಡ್ತಾ ಇರ್ಬೋದು, ನೀವೇನು ಶಾವಂತಿಗೆ ಹೂವು ಇದು ಹೆಂಗೆ ಅಂತ ನೋಡ್ಕೊತಾ ಇರ್ಬೋದು. ಇದೆಲ್ಲ ಕಟ್ಟಿ ಮತ್ತು ವೇಸ್ಟು ಕೆಟ್ಟೋಗಿರೋ ಹೂವು ಏನಿರ್ತವೆ ಅದನ್ನೆಲ್ಲ ಒಂದೊಂದು ಗಿಡಕ್ಕೆ ಹಾಕ್ತಾ ಇದ್ದೀವಿ. ಅಂದರೆ ಹೊರಗಡೆ ಹೂವು ಕಟ್ಟಿರ್ತಾರಲ್ಲ, ಹಂಗಾಗಿ ಅದನ್ನೆಲ್ಲ ನಾನೇ ಕಸ ಹೊಡೆದ್ಬಿಟ್ಟು ಒಂದು ಗಿಡಕ್ಕೆ ಹಿಂಗೆ ತುಂಬಾಕೋಣ ಅಂತ ತುಂಬಾಕ್ತಾ ಇದ್ದೀನಿ ಡೈಲಿ ಒಂದೊಂದು ಗಿಡಕ್ಕೆ. ಮತ್ತು ಈ ಗಿಡಕ್ಕೇ ಪೂಜೆ ಮಾಡಬೇಕು ಅಂತ ಈ ಗಿಡದ ಸುತ್ತಲೂ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದುಬಿಟ್ಟು ಬೇಡ, ಫಸ್ಟು ಮರ ಏನು ಒಂಬಳೆ ಬಿಟ್ಟಿತ್ತು ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು. ಅದಾದಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಮತ್ತು ವಿನು ಒಂದು 4 ಗಂಟೆ ಟೈಮಲ್ಲಿ ಹೋಗೋಣ ದುರ್ಗ ಅಂತ ಹೇಳ್ಬಿಟ್ಟು ಬಂದೀವಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಇದು ವಿಡಿಯೋ ಕಂಟಿನ್ಯೂಷನ್ನು ವಿಡಿಯೋ ಆಗಿರುತ್ತೆ. ನಿನ್ನೆ ನಾವೇನು ದುರ್ಗ ಹೋದ್ವಿ, ತುಂಬ ಅಂದರೆ ತುಂಬ ಮಳೆ, ಏನೂ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಂಗಾಗಿ ಇವತ್ತು ಬಂದುಬಿಟ್ಟು ಅಡಿಕೆ ಗಿಡದ ಪೂಜೆ ಇರೋದ್ರಿಂದ ಪಾಯಸ, ಅನ್ನ, ಸಾಂಬಾರು ಎಲ್ಲ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸಾರಿಗೆ ಇಟ್ಟಿದ್ದೀನಿ ಈಗ. ಇನ್ನು ಸ್ಟಾರ್ಟಿಂಗ್ಗೆ ಫಸ್ಟು ಸಾರು ಮಾಡಿಬಿಟ್ಟು ಆಮೇಲೆ ಅನ್ನ ಮತ್ತು ಪಾಯಸ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು, ಇನ್ನು ಈ ಕಡೆ ಚಪ್ಪರ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಯ್ಯ. ನಮ್ಮ ಮನೆಯವ್ರು ಬಂದುಬಿಟ್ಟು ಅವ್ರಿಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಂದರೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಈ ಥರ ಹುಡುಗರೆಲ್ಲ ಇದ್ದಾರೆ ಹೆಲ್ಪಿಂಗ್ಗೆ ಏನಿದ್ದಾರೆ ಅವರೆಲ್ಲ. ಅದಾದಮೇಲೆ ತಂಗಿ ಮತ್ತು ಅಮ್ಮ ಕೂಡ ಬಂದರು. ಅಷ್ಟೊತ್ತಿಗೆ ಸಾಂಬಾರೆಲ್ಲ ರೆಡಿಯಾಗಿತ್ತು. ಇನ್ನು ಅವ್ರು ಬಂದ ತಕ್ಷಣ ಪಲ್ಯ, ಅನ್ನ ಎಲ್ಲ ಮಾಡಿಕೊಂಡು ನಾವು ಕೂಡ ಪೂಜೆಗೆ ಈ ರೀತಿ ರೆಡಿ ಆಗಿದ್ದೀವಿ. ಬನ್ನಿ ಯಾವ ಥರ ಮಾಡಿದ್ವಿ ಪೂಜೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಾವು ಯಾವ ಥರ ಸ್ಟಾರ್ಟಿಂಗು ಪೂಜೆ ಅಂತ. ಇವಾಗ ಸ್ಟಾರ್ಟಿಂಗ್ ಬಂದುಬಿಟ್ಟು ಗಂಗಾ ಪೂಜೆಗೆ ಬಂದಿದ್ದೀವಿ. ಇಲ್ಲಿಂದ ತಗೊಂಡು ಹೋಗಿರೋ ಅಂಥ ಗಂಗಾ ಪೂಜೆದು ಏನಿರುತ್ತೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಂಗಾಗಿ ನಮ್ಮ ಮಾವನ ಮಗ ಆ ಫೋಟೋ ಎಲ್ಲ ತೆಗ್ದಿದ್ದಾನೆ, ಹಾಗಾಗಿ ಅದೇ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ, ನೀವೆಲ್ಲ ನೋಡೇ ಇರ್ತೀರ ಬೇರೆ ವ್ಲಾಗ್ಗಳಲ್ಲಿ. ಅದಾದಮೇಲೆ ಅಮ್ಮ, ಹಿಂಗೆ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿಬಿಟ್ಟು ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು ತಗೊಂಡು ಹೋಗೋದು. ಅಡಿಕೆ ಗಿಡದ ಹತ್ರ ಇಟ್ಟುಬಿಟ್ಟು ಆಮೇಲೆ ನಾವು ಸೆರೆ ಎಲ್ಲ ಉಡಿಸ್ಬಿಟ್ಟು ಗಿಡಕ್ಕೆ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ. ಇದಾದಮೇಲೆ ಪೂಜೆ. ಈ ಥರ ಪೂಜೆ ಮಾಡಿ ಹೆಣ್ಮಕ್ಳಿಗೆಲ್ಲ ಮಡ್ಲು ತುಂಬಿ ಆಮೇಲೆ ಕೊಡ ತಗೊಂಡು ಹೋಗೋವಂಥದ್ದು. ಇದು ಪಾಪು ಮಕ್ಕಳೆಲ್ಲ ಒಬ್ಬರು ನೋಡೊಬ್ಬರು ನಾವು ಮಾಡ್ತೀವಿ ಪೂಜೆ, ನಾವು ಮಾಡ್ತೀವಿ ಅಂತ ಕೇಳಿದರು. ಹಂಗಾಗಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಈ ರೀತಿ ಆಯಿತು. ನಾವು ಗಂಗಾ ಪೂಜೆ ಅಂತ ತುಂಬ ಚೆನ್ನಾಗಾಯಿತು. ಇದು ಟೈಮು ಸರಿ ಸುಮಾರು ಒಂದು 10-10:30 ಹಂಗೆ ನಾವೆಲ್ಲ ಪೂಜೆ ಮಾಡಿದ್ವು. ಇವಳು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ಮೊಮ್ಮಗಳು, ಚಿಕ್ಕವಳು, ಅವಳು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಹಂಗಾಗಿ
ಅವಳ ಹತ್ರನೂ ಪೂಜೆ ಮಾಡಿಸಿ ಇವಾಗ ಎಲ್ರಿಗೂ ಪೂಜೆ ಮುಗಿದ ನಂತರ ಒಬ್ಬೊಬ್ಬರಿಗೆ ಮಡಲು ತುಂಬ್ತಾ ಇದ್ದೀನಿ. ನಮ್ಮ ಫಸ್ಟ್ ಅಮ್ಮನಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಜ್ಜಿ. ಮಧುರ ಬಂದ್ಬಿಟ್ಟು ಇನ್ನೇನು ಹಾಸ್ಟೆಲ್ಗೆ ಹೊರಡಬೇಕು ಅವಳು. ನಾವೇ ಇನ್ನು ಅಡಿಕೆ ಗಿಡದ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡಿದ್ವಿ. ಅವರು ಸ್ಕೂಲಿಂದ ಫೋನ್ 2 ಸತಿ ಬಂದಿತ್ತು. ಒಬ್ಬೊಬ್ಬರಿಗೇ ಕರೆದ್ಬಿಟ್ಟು ಈ ಥರ ಕೊಡ ಏನು ಗಂಗಾ ಪೂಜೆ ಮಾಡಿದ್ವಿ ಅದನ್ನು ಎತ್ತಿ ಮನೆ ಕಡೆ ಕರ್ಕೊಂಡು ಹೋಗೋವಂಥದ್ದು. ಇವಾಗ ಲಾಸ್ಟು ಫೈನಲ್ಲು ನನ್ನ ತಂಗಿ ಮಕ್ಕಳ ಹತ್ರ ಎಲ್ಲ ಮಾಡಿಸಿ ನಾವೆಲ್ಲರೂ ಮಾಡಿ ಅಕ್ಷತೆ ಕಾಳೆಲ್ಲ ಹಾಕಿದ್ದಾಯಿತು. ಇನ್ನು ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ ಮತ್ತು ನಮ್ಮ ಮಾವನ ಮಕ್ಕಳು ಇಬ್ಬರು, ಒಟ್ಟು 4. ನಾನು 5 ಜನಕ್ಕಂತ ಹೇಳಿದೆ. ಇವಾಗ ಅಡಿಕೆ ಮರಕ್ಕೂ ಸೇರಿಬಿಟ್ಟು 5 ಜನ ಮುತ್ತೈದೆಯರು ಅನ್ನೋ ಥರ 6 ಸೀರೆ ತೊಗೊಂಡು ಬಂದಿದ್ದೆ ನಾನು. ಅದರಲ್ಲಿ ಒಬ್ಬರು ಬಂದಿಲ್ಲ. ಎಲ್ರಿಗೂ ಒಂದೇ ಥರ ಕಲರ್ ಮಾತ್ರ ಚೇಂಜು. ಈ ಥರ ಕರಿಮಣಿ ಮಾಲಿಕ ಸೀರೆ ತೊಗೊಂಬಂದಿದ್ದು. ಇವಾಗ ಅಮ್ಮನಿಗೂ ಮತ್ತು ಚಿಕ್ಕಮ್ಮನಿಗೂ ಮಡಲು ತುಂಬೋಕ್ಕೆ ಅಂತ ಹೇಳ್ಬಿಟ್ಟು ಕರೆದೆ. ಬಂದರು. ಇವಾಗ ಬಂದುಬಿಟ್ಟು ಬಾರಮ್ಮ ನಿನಗೇನೆ ಫಸ್ಟು ತುಂಬ್ತೀನಿ ಅಂತ ಹೇಳಿದೆ. ನಮ್ಮ ಚಿಕ್ಕಮ್ಮನೂ ಕೂಡ ಅಮ್ಮ ಅಂತಲೇ ಕರಿತೀನಿ. ಆವಾಗಿದ್ಬಿಟ್ಟು ನಮ್ಮ ಅಜ್ಜಿ ಇಲ್ಲ ಬೇಡ ಫಸ್ಟು ದೊಡ್ಡವ್ರಿಗೆ ತುಂಬು ಅಂತ ಹೇಳಿದ್ರು ನಮ್ಮ ಅಮ್ಮನಿಗೆ. ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟು ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ವಿಡಿಯೋ ಆಗಿತ್ತು, ಹಂಗಾಗಿ ಮತ್ತೊಮ್ಮೆ ಕೂಡ ಬರ್ತಾಯಿದೆ, ಯಾರು ಬೇಜಾರು ಮಾಡ್ಕೊಬೇಡಿ. ಈ ಥರ ಗಂಗಾ ಪೂಜೆ ನಾವಿಲ್ಲೇ ನಮ್ಮ ಹೊಲದ ಹತ್ರನೇ ನೀರೇನು ಬರುತ್ತೆ ಅಲ್ಲೇ ಮಾಡಿದ್ವಿ. ನಮಗೆ ಟ್ಯಾಂಕು ಇಲ್ಲ ಬೋರು ಆ ಥರ ಏನು ಹತ್ರ ಇರಲಿಲ್ಲ. ಇಲ್ಲ ಹಳ್ಳಕ್ಕೆ ಹೋಗಬೇಕು, ಇಲ್ಲಾಂದರೆ ಈ ಥರ ಮಾಡಬೇಕು. ಹಿಂಗೆ ಅಮ್ಮನಿಗೆ ಅರಶಿನ ಕುಂಕುಮ ಮತ್ತು ಮಡಲು ತುಂಬಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ಚಿಕ್ಕಮ್ಮನಿಗೆ ಹಿಂಗೆ ನಮ್ಮ ಅಜ್ಜಿ ಫಸ್ಟು ದೊಡ್ಡವರೇ ತುಂಬಿಸ್ಕೋಬೇಕು ಅಂತ ಹೇಳಿದರು. ಹಂಗಾಗಿ ಇನ್ನು ನಾವು ಚಿಕ್ಕಮ್ಮನಿಗೆ ಮಡಲು ತುಂಬಿಟ್ಟು ಆಮೇಲೆ ನಮ್ಮ ಮಾವನ ಮಕ್ಕಳು ಏನಿದ್ದಾರೆ ಇಬ್ಬರಿಗೆ ಅವರಿಗೆ ಈ ಥರ 4 ಜನಕ್ಕೆ ತುಂಬಿದ್ದು. ಇವಾಗ ಮಕ್ಕಳಂತೂ ಫುಲ್ಲು ಖುಷಿಯಾಗಿದ್ದಾರೆ. ವಿನು ಮತ್ತು ಮಧುರ ಎಲ್ಲ. ನಮ್ಮ ವಿನು ನೋಡಿ ನನಗೂ ತುಂಬು ಅಂತ ಹೇಳ್ಬಿಟ್ಟು ನಿಂತುಬಿಟ್ಟಿದ್ದಾಳೆ. ಆಯಿತು ನಿನಗೆ ತುಂಬ್ತೀನಿ, ಸರಿ 1 ನಿಮಿಷ ಇರು ಅಂತ ಹೇಳ್ಬಿಟ್ಟು ಇವಳು ಬಂದುಬಿಟ್ಟು ನಮ್ಮ 2ನೇ ಮಾವನ ಮಗಳು. ಮತ್ತು ನೆಕ್ಸ್ಟ್ ಬರ್ತಾ ಇರೋದು 3ನೇ ಮಾವನ ಮಗಳು. 3 ಜನ. ಇವ್ರನ್ನೆಲ್ಲ ನೀವು ಹಿಂದಿನ ವ್ಲಾಗ್ಗಳಲ್ಲಿ ನೋಡೇ ಇರ್ತೀರ. ಈ ಥರ ಪೂಜೆ ಅಂತೂ ಚೆನ್ನಾಗಿ ಆಯಿತು. ನಮ್ಮ ವಿನುಗೆ ಇನ್ನು ವಿನು ಕಾದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೂ ಕೂಡ ಮಡಲು ತುಂಬಿ ಮತ್ತು ಮಧುರಾಗೆ ಈ ಥರ ಆಯಿತು ಪೂಜೆ. ಬಹುದಿನಗಳ ಕನಸು ಅಡಿಕೆ ಗಿಡದ್ದು ಪೂಜೆನೂ ಆಗಿರ್ಬೋದು, ಮತ್ತು ನಾನು ಬಯಸಿದ್ದಂಥ ಒಡವೆನೂ ಆಗಿರ್ಬೋದು, ಎಲ್ಲದೂ ನನ್ನ ಕೈ ಸೇರಿದೆ. ಇವತ್ತಿನ ಈ ಖುಷಿಯೇ ಬಾರವೇ ಇಲ್ಲ. ಅಷ್ಟು ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಎಲ್ಲ ಪೂಜೆನೂ ಮುಗಿದ್ರೆ ಸಾಕು. ಮತ್ತು ಎಲ್ಲರೂ ಕರೆದಿರೋರೆಲ್ಲ ಬಂದಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಪೂಜೆಯಲ್ಲಿ ಇಂಥ ಪೂಜೆಗಳೆಲ್ಲ ಮಾಡುವಾಗ ಮನೆ ಹೆಣ್ಮಕ್ಳು ತುಂಬ ಮುಖ್ಯ. ಅಂಥದ್ರಲ್ಲಿ ಕರೆಕ್ಟು ಟೈಮಿಗೆ ಬಂದಿದ್ದಾರಲ್ಲ. ನಮ್ಮ ಮನೆಯವರು ಮತ್ತು ನಾವು ಇಬ್ಬರು ಕೂಡ ಸೇರಿ ಗಂಗಾ ಪೂಜೆಗೆ ಏನು ಇಟ್ಟಿದ್ವಿ ಆ ಬಿಂದಿಗೆಗಳನ್ನ ಅವ್ರಿಗೆ ಇಡಬೇಕು. ನಮ್ಮ ಮನೆಯವ್ರು ಬಂದುಬಿಟ್ಟು ಬಿಡೆ ನಾನೇ ಒಬ್ಬಳೇ ಇಡ್ತೀನಿ ಅಂತಿದ್ದಾರೆ. ಇಲ್ಲ ಹಂಗಲ್ಲ, ಇಬ್ಬರು ಜೊತೆಗೆ ಇಡಬೇಕು ಅಂತ ನಮ್ಮ ಅಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಹೇಳಿದರು. ನೋಡ್ತಾ ಇರ್ಬೋದು, ಒಂದು ಬಿಂದಿಗೆಗೆ ಟವಲ್ ಹಾಕಿ ಇನ್ನೊಂದು ಬಿಂದಿಗೆಗೆ ಬ್ಲೌಸ್ ಪೀಸ್ ಹಾಕಿದ್ದೀವಿ. ಈ ಥರ ಇನ್ನೊಂದು ಬಿಂದಿಗೆ ಖಾಲಿ. ಒಟ್ಟು 3 ಜನನ ಹತ್ರನೂ ಗಂಗಮ್ಮನ ಕೊಡಗಳು ಏನಿದ್ದಾವೆ ಅದನ್ನು ಒರೆಸ್ಕೊಂಡು ಅಡಿಕೆ ಗಿಡದ ಹತ್ರ ಇಟ್ಟುಬಿಟ್ಟು ಅಲ್ಲಿಂದ ಅಡಿಕೆ ಗಿಡದ ಪೂಜೆ ಸ್ಟಾರ್ಟು. ನಾವಿವಾಗ ಅಡಿಕೆ ಗಿಡದ ಹತ್ರ ಏನು ಹೋಗ್ತೀವಿ ಅಲ್ಲಿಂದ ಸೀರೆ ಎಲ್ಲ ಉಡಿಸ್ಬಿಟ್ಟು ಅದಾದಮೇಲೆ ಎಡೆ ಹಾಕ್ಬಿಟ್ಟು ಮಡ್ಲಕ್ಕಿ ಕಟ್ಟಿ ಮತ್ತು ಬಳೆ ಪೂಜೆ ಸಾಮಾನು ಏನಿತ್ತು, ಮುತ್ತೈದೆ ಹೆಣ್ಮಕ್ಳಿಗೆ ಕೊಡೋಂಥ ಪೂಜೆ ಸಾಮಾನು ಏನೇನೆಲ್ಲ ಇತ್ತು ಅಷ್ಟೂ ಕೂಡ ಇಟ್ಟು ಪೂಜೆ ಮಾಡೋ ಅಂಥದ್ದು. ನೋಡೋಣ ಮನೆ ಹತ್ರ ಹೋದ್ಮೇಲೆ ಯಾವ ಥರ ರೆಡಿ ಮಾಡಿದ್ದೀವಿ, ಯಾವ ಥರ ಎಡೆ ಹಾಕಿದ್ದೀವಿ, ಪೂಜೆ ಮಾಡ್ತೀವಿ ನಮ್ಮ ಕಡೆ ಅಂತ. ನಮ್ಮ ಹೆಣ್ಮಕ್ಳೆಲ್ಲ ಫುಲ್ಲು ಸ್ಮೈಲ್ ಕೊಡ್ತಾಯಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ ವಿಡಿಯೋದಲ್ಲಿ ನಮ್ಮ ಮನೋ ವಿಡಿಯೋ ಮಾಡ್ತಾಯಿದ್ದಾನೆ, ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದಾನಲ್ವ, ಹಾಗಾಗಿ ಅಮ್ಮ ಬಂದುಬಿಟ್ಟು ಈ ಥರ ಇನ್ನೊಂದು ನೆಕ್ಸ್ಟ್ ಏನಿದೆ ಅದನ್ನು ನೀರೊಳಗಡೆ ಹಾಕ್ರಿ ಅಂತ ಹೇಳಿದರು. ಅಜ್ಜಿ ಬಂದುಬಿಟ್ಟು ಇಲ್ಲ ಇದು
ನೀರು ಬಂದುಬಿಟ್ಟು ಲಾಕ್ ಆಗಿಬಿಡುತ್ತೆ ಮತ್ತು ಬರ್ದೇ ಇರೋ ಥರ ಆಗಿಬಿಡುತ್ತೆ. ಹಾಗಾಗಿ ಬೇಡ ಅಂತ ಹೇಳಿದರು. ಮತ್ತು ಇದನ್ನೊಂದು ಸುತ್ತು ಒಂದು ರೌಂಡ್ ಹಾಕ್ಬಿಟ್ಟು ಹಿಂಗೆ ಬನ್ನಿ ಅಂತ ನಮ್ಮಮ್ಮ ಕರೀತಾ ಇದ್ದಾರೆ. ನೋಡ್ತಾ ಇರ್ಬೋದು ಇದೇ ಥರ ಯಾವ ಥರ ಹೇಳಿದರು ಅಮ್ಮ ಅದೇ ಥರನೇ ಒಂದು ರೌಂಡ್ ಹಾಕ್ಬಿಟ್ಟು ಹಿಂಗೆ ಹೊರಟ್ರು. ನಮ್ಮಿಬ್ರಿಗೂ ಅಮ್ಮ ನನಗೂ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಬಟ್ಟೆ ಕೊಡಿಸಿದ್ದಾರೆ. ನಾನು ಹಾಕ್ಕೊಂಡಿರೋ ಸ್ಯಾರಿ ಬಂದುಬಿಟ್ಟು ನಾವು ಈ ಪೂಜೆ ಗೌರಿ ಹಬ್ಬದಲ್ಲಿ ಮಾಡಬೇಕು ಅಂತ ಇದ್ದಿದ್ದು. ಆ್ಯಕ್ಚುಲಿ ವೇದು ಪಾಪುಗೆ ಹುಷಾರಿಲ್ಲದೆ ಕಾರಣ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಮತ್ತು ಈ ಟೈಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇವಾಗ ಪೂಜೆ ಮಾಡಿದ್ವಿ ನಾವು. ದೀಪಾವಳಿಗೂ ಮುಂಚೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೀಪಾವಳಿ ಟೈಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಬ್ಬ ಆದಮೇಲೆ ತುಂಬ ಗ್ಯಾಪ್ ಆಯಿತು ನಾನು ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಕ್ಷಮೆ ಇರಲಿ. ಇವಾಗ ಬಂದುಬಿಟ್ಟು ನಮ್ಮ ಮನೆಯವರು ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ 3 ಬಿಂದಿಗೆಗಳನ್ನ ಈ ಥರ ಇಲ್ಲಿ ಒಂದು ಕಡೆ ಇಡ್ತಾ ಇದ್ದೀವಿ. ಅಮ್ಮ ಬಂದುಬಿಟ್ಟು ಸೀರೆ ಉಡ್ಸೋದಕ್ಕೆ ಮತ್ತು ಬಳೆ ಮಡ್ಲಕ್ಕಿ ಕಟ್ಟೋದಕ್ಕೆ ಎಲ್ಲನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಪ್ರತಿಯೊಂದನ್ನು ಪೂಜೆ ಸಾಮಾನು ಅಮ್ಮನೇ ನೀಟಾಗಿ ಜೋಡಿಸ್ಕೊಟ್ರು. ಅವ್ರು ಬಂದಿರೋದ್ರಿಂದ ನನಗೆಷ್ಟೋ ಕೆಲಸ ಕಮ್ಮಿ ಆಯಿತು. ಅಡುಗೆ ಕೆಲಸನೂ ಮಾಡಿಕೊಂಡು ಪೂಜೆ ಕೆಲಸನೂ ಮಾಡಬೇಕಂದ್ರೆ ಆಗ್ತಾಯಿದ್ದಿಲ್ಲ. ಪ್ರತಿಯೊಂದು ಪೂಜೆ ಸಾಮಾನು ಗಂಗಾ ಪೂಜೆಗೆ ಹೋಗೋದಾಗಿರ್ಬೋದು, ಇಲ್ಲಿ ಪೂಜೆ ಮಾಡೋದಕ್ಕಾಗಿರ್ಬೋದು ಎಲ್ಲನೂ ಅಮ್ಮನೇ ಜೋಡಿಸ್ಕೊಟ್ರು. ನಿಜವಾಗ್ಲೂ ನಮ್ಮಮ್ಮ ಬಂದಿರೋದಕ್ಕೆ ಇವತ್ತಿನ ಕೆಲಸ ಸಾಂಗವಾಗಿ ಆಗ್ತಾಯಿದೆ. ಮೊದಲೆಲ್ಲ ಯಾವುದೇ ಪೂಜೆ ಕೆಲಸ ಮಾಡೋಕ್ಕೂ ಅಮ್ಮ ಬರ್ತಾ ಇರಲಿಲ್ಲ. ಇವಾಗ ಹಂಗೇನಿಲ್ಲ, ಪಾಪ ಬಂದಿದ್ದಾರೆ. ಇವಾಗ ಇಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಸ್ಕೂಲ್ಗೂ ಕೂಡ ಹೋಗಬೇಕು. ಮೊಸರನ್ನ ಎಡೆ ಕೂಡ ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೊಸರನ್ನ ಕಲಿಸ್ತಾ ಇದ್ದೀನಿ ನಾನು. ಅಮ್ಮ ಬಂದುಬಿಟ್ಟು ಪಾಯಸ ಅನ್ನ ಸಾಂಬಾರು ಏನು ಎಡೆ ಇತ್ತು ಅದನ್ನೆಲ್ಲ ಹಾಕಿದ್ದಾರೆ. ನೋಡೋಣ ಲಾಸ್ಟ್ ಮೊಮೆಂಟಲ್ಲಿ ತೋರಿಸ್ತೀನಿ ಯಾವ ಥರ ಇಲ್ಲಿ ಪೂಜೆ ಮಾಡಿರೋದು ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರೇ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈ ಸ್ಯಾರಿನೇ ನಾವು ಉಡಿಸಿರೋ ಅಂಥದ್ದು. ಇದು ಬ್ಲೂ ಕಲರ್ ಸ್ಯಾರಿ. ಒಂದು ಬಿಂದಿಗೆಗೆ ಒಂಬಾಳೆನೂ ಇಟ್ಟಿದ್ದೀವಿ, ಇನ್ನೊಂದು ಬಿಂದಿಗೆಗೆ ಬ್ಲೌಸ್ ಪೀಸು, ಇನ್ನೊಂದು ಬಿಂದಿಗೆ ಖಾಲಿ ಇದೆ. ಸುಮ್ಮನೆ ಅರಶಿನ ಕುಂಕುಮ ಹಾಕ್ಬಿಟ್ಟು ಇದು ಮಾಡಿರೋಂಥದ್ದು. ಇವಾಗ ಫಸ್ಟು ಮನೆಯಲ್ಲಿ ಹಿರಿಯೋರು ಇರ್ತಾರಲ್ಲ ಅವರಿಂದ ಪೂಜೆ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಲರೂ ಮಾಡೋ ಅಂಥದ್ದು. ಫಸ್ಟು ನಮ್ಮ ಅಜ್ಜ ನಮ್ಮ ಅಜ್ಜಿ, ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮ ಚಿಕ್ಕಮ್ಮ, ಆಮೇಲೆ ನಮ್ಮ ಅಕ್ಕರು ಅವರೆಲ್ಲ ಆದ ತಕ್ಷಣ ನಾನು ನಮ್ಮ ಮನೆಯವರು ಇಷ್ಟು ಜನ ಈ ಥರ ರೆಡಿ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲ ಅಡಿಕೆ ಗಿಡದ ಪೂಜೆ ಯಾವ ಥರ ಮಾಡಬೇಕು ಅಂತ. ನಾನು ಯಾರನ್ನೋ ಕೇಳಿ ತಿಳ್ಕೊಂಡು ಮಾಡ್ತಾ ಇರೋವಂಥದ್ದು. ಅವರು ಈ ಥರ ಮಾಡಿದರೆ ಚೆನ್ನಾಗಿ ಅಂತ ಹೇಳಿದರು. ಒಂದಿಬ್ಬರ ಹತ್ರ ವಿಚಾರಿಸಿ ನೋಡಿದೆ. ನಾವಿಲ್ಲಿ ಅಡಿಕೆ ಗಿಡದ ಪೂಜೆ ಕೇಳಿಸ್ಕೊಂಡು ಬರೋಕ್ಕೆ ಹೋಗಿದ್ವಿ ಅಲ್ಲಿ. ಮತ್ತು ನನ್ನ ಫ್ರೆಂಡ್ ಕಡೆ ಎಲ್ಲ ಕೇಳಿದ್ವಿ, ಅವ್ರ ಹತ್ರ ತಿಳ್ಕೊಂಡು ನಾವು ಈ ಥರ ಹಾಲು ತುಪ್ಪ ಬಿಟ್ಬಿಟ್ಟು ಲಾಸ್ಟಿಗೆ ಪೂಜೆ ಮಾಡೋ ಅಂಥದ್ದು. ಹಣ್ಣು ಕಾಯಿ ಎಲ್ಲ ಇಟ್ಟಿದ್ವಿ. ಅದಾದಮೇಲೆ ಅಮ್ಮರು ಕೂಡ ಇವಾಗ ಒಂದು ಟವಲ್ ಕೊಟ್ಟರು. ಬಟ್ಟೆ ಇನ್ನೇನು ಮುಂಚೆನೇ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ನನಗೆ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಒಂದು ಬ್ಲೌಸ್ ಪೀಸ್ ಇಟ್ಟು ನಮ್ಮ ಮನೆಯವ್ರಿಗೆ ಟವಲ್ ಹಾಕ್ಬಿಟ್ಟು ಎಲ್ಲ ಕೊಟ್ಟರು. ನಮ್ಮ ಮನೆಯವರು ತವ್ರ ಮನೆ ಕಡೆಯಿಂದ ಏನು ಬರಬೇಕು ಅರಿಶಿನ ಕುಂಕುಮ ಅದೆಲ್ಲ ನೋಡ್ತಾ ಇರ್ಬೋದು. ಒಂದು ತಟ್ಟೆಗೆ ಹಣ್ಣೆಲ್ಲ ಇಟ್ಟಿದ್ದೀವಿ, ಇನ್ನೊಂದು ಕಡೆ ಪೂಜೆ ಸಾಮಾನೆಲ್ಲ ಇಟ್ಟಿದ್ವಿ. ದೇವರಿಗೆ ಮರಕ್ಕೆ ಈ ಥರ ಸೀರೆ ಉಡಿಸ್ಬಿಟ್ಟು ಒಂದು ಹಾರ ಹಾಕಿ, ಇದು ಕಾಸಿನ ಸರ ಕೂಡ ಮೊನ್ನೆನೇ ತಗೊಂಬಂದಿದ್ರು. ಮೊನ್ನೆ ಏನು ನಾವು ದುರ್ಗಾ ಹೋಗಿದ್ವಿ ಅವತ್ತು ಈ ಥರ ನಾವು ನಮ್ಮ ಮನೆಯಲ್ಲಿ ಅಡಿಕೆ ಗಿಡದ ಪೂಜೆ ಮಾಡಿದ್ವಿ. ಸರಿನೋ ತಪ್ಪು ಅಂತ ಯಾರಾದರೂ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.